ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಾ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ಈ ಬ್ಯೂಟಿಫುಲ್ ಆಗಿರುವಂತಹ ಎಣ್ಣೆ ಬದನೆಕಾಯಿನ ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಒಂದು ಲಾಂಗ್ ಡ್ರೈವ್ ಹೋಗಿದ್ವಿ ನಮ್ಮ ಚಿತ್ರದುರ್ಗದಲ್ಲಿ, ಅದರದ ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ವಲ್ಪ ಮುಂದ್ಗಡೆ ಹಿಂಗಡೆ ಹೋಗಿ ಸ್ವಲ್ಪ ಸಾಕು 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 ಸಾಕಾ? ಓ ಅಲ್ಲ, ಶೂಪಾಗಿ ಇಷ್ಟು ಬ್ಯಾಲೆನ್ಸ್ ಆಗೈತೆ ಅದು. ಈಗ ಅಲ್ಲರ್ಸಿ ಬಿದ್ಬಿಡ್ತಾವ. ಇಲ್ಲ ಓಕೆನಾ? ಓಕೆ ಪಾಪ ನೋಡಿ, ಹಂಗೆ ಅಪ್ಪಾಜಿ. ಇದು ನೋಡಿ, ನಮ್ಮ ಮನೆಯ ಬಾತ್ರೂಮಲ್ಲಿ ಈ ರೀತಿ ಪಕ್ಷಿ ಗೂಡು ಕಟ್ಬಿಟ್ಟಿದೆ, 2 ಗೂಡು. ಈಗೊಂದು 2 to 3 ಡೇಸಿಂದ ಆ ಪಕ್ಷಿಗಳು ಬರ್ತಾ ಇಲ್ಲ. ಅದಾವಾಗಲೇ ಮೊಟ್ಟೆ ಕೂಡ ಇಟ್ಟು ಆ ಮೊಟ್ಟೆ ಮರಿ ಹಾಕಿ ಎಲ್ಲ ಮುಗೀತು. ಸೊ ಮೋಸ್ಟ್ಲಿ ಬಿಟ್ಟು ಹೋಗಿರ್ಬೋದು, ಬಟ್ ಗೂಡುಗಳು ಮಾತ್ರ ಹಾಗೆ ಇದು. ನಾವು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿರಲಿಲ್ಲ. ಇದು ಒಂದು ಒಳ್ಳೆಯ ಶುಭ ಶಕುನ ಅಂತಲೇ ಹೇಳ್ತಾರೆ. ಸೊ ಇದೊಂದು ರೀತಿ ಯೂನಿಕ್ ಅನಿಸ್ತು, ಅದಕ್ಕೆ ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡೆ. ಸೊ ಬನ್ನಿ, ಇನ್ನೊಂದು ಸ್ಪೆಷಲ್ ಇವೆಂಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಚಿಕ್ಕ ಪಾರ್ಟಿ ಇತ್ತು, ನನ್ನ ತಂಗಿಯ ಬರ್ತ್ಡೇ ಸೆಲೆಬ್ರೇಷನ್. ಚಿಕ್ಕ ತಂಗಿಯ ಬರ್ತ್ಡೇ ಸಿಂಪಲಾಗಿ ಮನೆಯಲ್ಲೇ ಮಾಡ್ಕೊಂಡ್ವಿ. ಸೊ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ಇದು ಇತ್ತೀಚಿನ ಕ್ಲಿಪ್ಪಿಂಗ್ಸ್ ಅಲ್ಲ, ಸ್ವಲ್ಪ ಒಂದು 1.5-2 months ಬ್ಯಾಕ್ ಕ್ಲಿಪ್ಪಿಂಗ್ಸ್. ಇದು ಮಿಸ್ ಆಗಿತ್ತು, ನನ್ನ ಮೊಬೈಲ್ ಸ್ವಲ್ಪ ನೀರಲ್ಲಿ ಬಿದ್ದು ಹಾಳಾಗೋಗಿತ್ತು. ಸೊ ಆ ಮೊಬೈಲ್ ತೆಗೆದು ಹೊಸ ಮೊಬೈಲ್ ತಗೊಂಡು ಅದರಿಂದ ಮತ್ತೆ ಬ್ಯಾಕಪ್ ಮಾಡ್ಕೊಂಡು ವೀಡಿಯೋಸ್, ಇಷ್ಟು ಮಾತ್ರ ನನಗೆ ವೀಡಿಯೋ ಸಿಕ್ತು. ಸೊ ನನ್ನ ಚಿಕ್ಕ ತಂಗಿಯ ಬರ್ತ್ಡೇ ಕ್ಲಿಪ್ಪಿಂಗ್ಸ್ ಇವಾಗ ಸಿಕ್ಕಿದ್ದಕ್ಕೆ ನಾನು ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ನೋಡ್ತಾ ಇರ್ಬೋದು, ಆಶುಗೆ ಇನ್ನೂ ಕೂದಲು ತೆಗೆಸಿದ್ದು, ಆ ಕೂದಲು ಕೂಡ ಇನ್ನೂ ಬಂದಿಲ್ಲ ಆಶುಗೆ ಅಸ್ತುಗೆ. ಆ ಟೈಮಿನ ಕ್ಲಿಪ್ಪಿಂಗ್ಸ್ ಇದು. ನಮಸ್ಕಾರ. ಒಂದ್ ಕಡೆ ನಿಂತ್ಕೊತೀನಿ. ಬರ್ತ್ಡೇ ಕೇಕ್ ಹಾಗೂ ಚಿಪ್ಸ್ ತಿಂದಿದ್ದಾದಮೇಲೆ ನಾವಿನ್ನು ಹೊರಗಡೆಯಿಂದ ಜಸ್ಟ್ ರೈಸ್ ಬಾತ್ ಆ್ಯಂಡ್ ಎಗ್ ರೈಸ್ ತಿನ್ನೋರಿಗೆಲ್ಲ ತರಿಸಿ ಅಮ್ಮ ಮಕ್ಕಳಿಗೆ ಊಟ ಮಾಡಿಸ್ತಾ ಇದ್ದಾರೆ. ಇನ್ನೇನು ಇದು ತುಂಬ ಡಿನ್ನರ್ ಟೈಮ್, ನಿಯರ್ಲಿ 9:30, 9:45 ಆಗಿದೆ. ನಾನು ಹೇಳಿದ್ನಲ್ಲ ಓಲ್ಡ್ ಕ್ಲಿಪ್ಪಿಂಗ್ಸ್ ಸ್ವಲ್ಪ ಅಂತ. ತುಂಬ ಚೆನ್ನಾಗಿ ಕ್ಯೂಟಾಗಿ ಈ ರೀತಿ ಬರ್ತ್ಡೇಸ್ ಇದ್ದಾಗ, ವೀಕೆಂಡ್ಸ್ ಇದ್ದಾಗ ಅಷ್ಟು ನಮ್ಮ ಮನೆಗೆ ಬಂದು ಟೈಮ್ ಸ್ಪೆಂಡ್ ಮಾಡ್ತಾನೆ. ಅವನಿಗೆ ಅವ್ನ ಬ್ರದರ್ ಜೊತೆ ಇರೋದು ಅಂದರೆ ತುಂಬಾ ಇಷ್ಟ. ಅಷ್ಟು ನನ್ನ ಸಣ್ಣ ಬ್ರದರ್ ಮಗ ಅಂತ ನಿಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿದೆ. ಬನ್ನಿ ಈಗ ಮೋಸ್ಟ್ ಅವೇಟೆಡ್ ರೆಸಿಪಿ ಎಣ್ಣೆ ಬದನೆಕಾಯಿ. ನಮ್ಮಲ್ಲಿ ಎಣ್ಗಾಯಿ ಅಂತ ಅಂತೀವಿ, ನಮ್ಮ ಚಿತ್ರದುರ್ಗದ ಸೈಡ್. ಕೆಲವು ಕಡೆ ಎಣ್ಣೆ ಬದನೆಕಾಯಿ ಅಂತಾರೆ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೆಟೊ ಹಣ್ಣು, ಬೆಳ್ಳುಳ್ಳಿ, ಆ್ಯಂಡ್ ದೆನ್ ಹುಣಸೆಹಣ್ಣು, ಶುಂಠಿ, ಧನಿಯಾ ಕಾಳು, ಕೊಬ್ಬರಿ, ಇಷ್ಟನ್ನೆಲ್ಲ ನಾವು ಜೋಡಿಸ್ಕೊಂಡು ಈಗ ಇದನ್ನ ಮಿಕ್ಸಿ ಮಾಡ್ಕೋಬೇಕು. ಜೊತೆಯಲ್ಲಿ ಶೇಂಗಾ ಹಾಗೂ ಕಡಲೆ ಕೂಡ ರುಬ್ಕೊಂಡಿದ್ದೀವಿ, ದಟ್ ಮೀನ್ಸ್ ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ. ಈಗ ಇದನ್ನೆಲ್ಲ ನಾನು ಮಿಕ್ಸರ್ ಜಾರಿಗೆ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ಬೋದು, ಇಲ್ದಿರೆ ಆಪ್ಷನಲ್. ನೆಕ್ಸ್ಟು ಈಗ ನೋಡಿ, ಇಷ್ಟು ಶೇಂಗಾ ಬೀಜ ಹಾಗೂ ಉರ್ಗಡ್ಲೆ ಕೂಡ ನಾವು ಹುರ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಇದನ್ನೆಲ್ಲ ನಾವು ಈಗ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಈ ರೀತಿ ಪೇಸ್ಟ್ ಹಾಕಿ ಮಾಡ್ಕೊಂಡಿದ್ದೀವಿ. ತುಂಬ ಟೇಸ್ಟಿಯಾಗಿರುವಂಥ ರೆಸಿಪಿ. ಈಗ ಈ ಕಡೆ ಪಾತ್ರೆಯಲ್ಲಿ ಒಂದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಸಾಸಿವೆ ಜೀರಿಗೆಯನ್ನು ಹಾಕ್ಕೊಂಡು ಚಟಪಟ ಅಂತ ಅನಿಸ್ತಾ ಇದ್ದೀನಿ. ಚಟಪಟ ಎಲ್ಲ ಅಂದಾದಮೇಲೆ ಇದಕ್ಕೆ ಮಾಮೂಲಿ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದನ್ನ ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ಇದು ಒಂದೊಂದು ಕಡೆ ಒಂದೊಂದು ರೀತಿ ಮಾಡ್ತಾರೆ. ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಮಾಡ್ತೀವಿ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ.
ನಾನು ಹೇಳಿರೋ ಹಾಗೆ ನೀರುಳ್ಳಿ ಹಸಿಮೆಣಸಿನ್ಕಾಯಿ ನಿಮ್ಮ ಟೇಸ್ಟಿಗೆ ಅಕಾರ್ಡಿಂಗ್ ಟು ಯುವರ್ ಟೇಸ್ಟ್ ನೀವು ಹಾಕೋಬೋದು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಎಣ್ಣೆಲೆ ಇದನ್ನ ಬಾಡಿಸ್ಕೋಬೇಕು. ಅರಿಶಿನದ ಪುಡಿ ಹಾಕ್ಕೊಳ್ತಾ ಇದ್ದಾರೆ ಮಮ್ಮಿ, 1 ಸ್ಪೂನಷ್ಟು ಅರಿಶಿನದ ಪುಡಿ. ಈ ರೆಸಿಪಿ ಎಲ್ಲರ ಫೇವ್ರೆಟ್ ನಮ್ಮ ಮನೆಯಲ್ಲಿ. ನನ್ನ ಮಗನಿಗಂತೂ ತುಂಬಾ ಇಷ್ಟ, ನನಗೂ ಇಷ್ಟ. ಇದು ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ಸೂಪರ್ ಕಾಂಬಿನೇಷನ್. ಈಗ ಅಮ್ಮ 1 ಸ್ಪೂನಷ್ಟು ಇದಕ್ಕೆ ಖಾರದ ಪುಡಿ ಹಾಕ್ಕೊಂಡ್ರು, ದಟ್ ಮೀನ್ಸ್ ಚಿಲ್ಲಿ ಪೌಡರ್. ಈಗ ಈ ರೀತಿ ಬದನೆಕಾಯಿಗಳನ್ನು ಸ್ಲೈಸ್ ಮಾಡಿಕೊಂಡು ಅದರಲ್ಲಿ ನಾವು ಏನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಮಸಾಲ, ಅದನ್ನೆಲ್ಲ ತುಂಬಿಕೊಂಡು ನಾವು ಬಿಡ್ತಾಯಿದ್ದೀವಿ. ಮಮ್ಮಿ ಒಂದು ಬದನೆಕಾಯಲ್ಲಿ ಈ ರೀತಿ ಹಾಫ್ ಮಾಡಿಕೊಂಡು ಅದರಲ್ಲಿ 4 ಪೀಸ್ ಮಾಡ್ಕೊಂಡಿರೋದು ನಿಮ್ಗೆ ಕಾಣ್ತಾ ಇರ್ಬೋದು. ಕೆಲವರು ಹಾಗೆ ಒಂದು ಬದನೆಕಾಯಿ ಪೂರ್ತಿ ಹಾಕ್ತಾರೆ. ಈಗ ಅದನ್ನ ಎಣ್ಣೆಲಿ ಬಾಡಿಸ್ಕೊಂಡಿದ್ದಾದಮೇಲೆ ಒಂದು 5 ನಿಮಿಷಗಳ ಕಾಲ ಈಗ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಆ ಮಸಾಲೆಯನ್ನು ಇದಕ್ಕೆ ಹಾಕ್ತಾಯಿದ್ದೀವಿ. ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಇದು ಬದನೆಕಾಯಿ ಹಾಗೂ ಮಸಾಲ ಚೆನ್ನಾಗಿ ಬೆರ್ತ್ಕೋಬೇಕು, ಕಲ್ತ್ಕೋಬೇಕು, ಹಾಗೂ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಇದು ಆಗಬೇಕು. ಬದನೆಕಾಯಿ ಬೇಯೋ ತನಕ ಇದನ್ನ ಹಾಗೆ ಬೇಯಿಸ್ಕೋಬೇಕು. ಒಂದು 10 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಈ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ. ಮುಚ್ಚಿಬಿಡಬೇಕು ಪ್ಲೇಟು. ಅದಾದಮೇಲೆ ಒಂದು 5 ನಿಮಿಷಗಳ ಕಾಲ ಬಿಟ್ಟು ಮತ್ತೊಂದು ಸಲ ತಿರುಗಿಕೊಂಡು ಮತ್ತೊಂದು 5 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡು ಇಳಿಸ್ಬಿಟ್ರೆ ನಿಮ್ಮ ಬಿಸಿ ಬಿಸಿಯಾಗಿರುವಂತಹ ಎಣ್ಗಾಯಿ ಅಥವಾ ಬದನೆಕಾಯಿ ಬಿಸಿ ಬಿಸಿ ಅನ್ನಕ್ಕೆ, ಬಿಸಿ ಬಿಸಿ ಚಪಾತಿಗೆ, ರೊಟ್ಟಿಗೆ, ಅಟ್ ಎ ಟೈಮ್ ಮುದ್ದೆಗೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮ್ಮ ಮನೆಯಲ್ಲಿ ನೀವು ಇದೇ ರೀತಿನ ಮಾಡೋದು, ಈ ರೀತಿ ಬದನೆಕಾಯಿ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರ್ದು ಕಳಿಸೋದನ್ನು ಮರಿಬೇಡಿ. ನಾನು ನಿಮ್ಮ ಕಾಮೆಂಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿರ್ತೀನಿ. ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪ್ಲೀಸ್. ಲೈಕ್ ಮಾಡಿ, ಲೈಕ್ ಬಟನ್ ಅಲ್ಲೇ ಇರುತ್ತೆ. ಆಬ್ಸಲ್ಯೂಟ್ಲಿ ಫ್ರೀ ನನ್ನ ಚಾನಲ್ ಸಬ್ಸ್ಕ್ರಿಪ್ಷನ್. ಸೊ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಈಗ ಆಗೋಯ್ತು, ಎಲ್ಲ ಮಿಕ್ಸಪ್ ಆಗೋಯ್ತು. ಇದು ಸ್ವಲ್ಪ ಈಗ ಚೆನ್ನಾಗಿ ಕುದಿಬೇಕು ಅಷ್ಟೇ, ಚೆನ್ನಾಗಿ ಬೇಯ್ಕೋಬೇಕು ಎಲ್ಲ. ಪ್ಲೇಟ್ ಮುಚ್ತಾ ಇದ್ದೀನಿ. ಈಗ ನೋಡಿ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ಇದನ್ನ ಪ್ಲೇಟ್ ಮುಚ್ಕೊಂಡು ಹಾಕೋಯ್ತು. ನೋಡಿ ಹಾಕ್ಕೊಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು. ಈಗ ಬೆರೆಸ್ಕೊಂಡು ಈಗ ಪ್ಲೇಟ್ ಮುಚ್ಕೊಂಡ್ಬಿಟ್ಟು ನಾನು ಹೇಳಿರೋ ಹಾಗೆ ಬೇಯಿಸ್ಕೊಂಡ್ಬಿಟ್ರೆ ನಮ್ಮ ಬದನೆಕಾಯಿ ಈಸ್ ರೆಡಿ ಟು ಸರ್ವ್. ಈಗ ನಾನು ಲಾಸ್ಟ್ ಲುಕ್ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ನೋಡಿ, ಈ ರೀತಿ ಬರುತ್ತೆ. ಬಿಸಿ ಬಿಸಿ ಅನ್ನಕ್ಕೂ ಚಪಾತಿಗೂ ಸೂಪರ್ಬ್ ಆಗಿರುವಂತಹ ಕಾಂಬಿನೇಷನ್. ಒಮ್ಮೆ ನೀವು ಟ್ರೈ ಮಾಡಿ. ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರ್ದು ಕಳಿಸಿ. ಇವತ್ತಿನ ಈ ಪುಟ್ಟ ವ್ಲಾಗ್ ಇಷ್ಟೇ. ಯು ಆಲ್ ಟೇಕ್ ಕೇರ್. ಲವ್ ಯು ಆಲ್. ಬಾಯ್ ಫ್ರೆಂಡ್ಸ್.